ನಾವು ಅನೇಕ ಸಾರಿ ನೋಡ್ತೇವೆ, ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದ್ರೆ ಅದು ಗಿಡ ಕಡಿಬಾರ್ದು ಅಂತ ಹೇಳಿದ್ರೆ, ಏನ್ರಿ ಅದು ನಿಮ್ದದನ ಸರ್ಕಾರದ? ಸರಿ, ಸರ್ಕಾರದಿದೆ. ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು, ಕಡೆಕ್ ಮಾಡಿಲ್ಲ, ನಿಮ್ಮ ರಕ್ಷಣೆಗಾಗಿ. ಇವತ್ತೆಷ್ಟೋ ಜನ ಆಕ್ಸಿಜನ್ ಇಲ್ಲ, ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ. ಆ ಹಾಸನದಲ್ಲಂತೂ ದಿನ ಕಾಂಪಿಟೇಷನ್ ಇದ್ದಂಗಿದೆ. ಎಷ್ಟು ಕಷ್ಟ ಆಗಿದೆ. ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ. ಬೇರೆ ಕಡೆನೂ ಕೂಡ ಚಿಕ್ಕ ಮಕ್ಕಳು, ಓದಕ್ಕೆ ಹೋಗೋರು, ಕೆಲಸ ಮಾಡೋರು, ಅನೇಕ ಜನ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾಯ್ತಾ ಇದ್ದಾರೆ. ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು, ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು. ಇದು ಇಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು, ಮಹಾಪುರುಷರು ಗಿಡದ ಕೆಳಗೆ ಕುಂತೆ ಅವರು ತಪಸ್ಸೆ ಮಾಡ್ತಿದ್ರು. ಮಹಾತ್ಮ ಬುದ್ಧನು ಕೂಡ ನಮ್ಮ ಬೋಧಿ ವೃಕ್ಷದ ಕೆಳಗೆ ಅವರು ತಪಸ್ಸೆ ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಮನುಷ್ಯ ಹೇಗಿರಬೇಕು, ಹೇಗೆ ಬದುಕಬೇಕು, ಯಾವ ರೀತಿಯಾಗಿ ನಡಿಬೇಕು ಅನ್ನತಕ್ಕಂಥದ್ದನ್ನು ಆ ಗಿಡ ಕೆಳಗೆ ಕುಂತು ಯೋಚನೆ ಮಾಡಿದ ಮೇಲೆ ಪ್ರಪಂಚದ ದಾರಿಗಳು ಅವರಿಗೆ ಕಂಡಿತು. ಹಿಂಗೆ ಹಿಂದಿನ ಅನೇಕ ಋಷಿಗಳನ್ನು ಕೂಡ ಅದೇ ರೀತಿಯಾಗಿ ನೀವು ನೋಡ್ತೀರಿ, ಗಿಡ ಕೆಳಗೆ ಕುಂತು ಅವರು ತಪಸ್ಸೆ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ನಮ್ಮ ದೇಶದಲ್ಲಿ 25.17 ಇದೆ. ಆದರೆ ನಮಗೆ ಅವಶ್ಯ ಇರೋದು 33%ಗಿಂತಲೂ ಹೆಚ್ಚಿಗೆ ಇರಬೇಕು ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ 25% ಇಲ್ಲ. ನಾವು ಕೇವಲ 21% ನಾವು ಈಗಿದ್ದೇವೆ. ಅಂದರೆ ನಮಗಿನ್ನೂ ಹೆಚ್ಚು ಕಡಿಮೆ 12% ಕಡಿಮೆ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಾವು 4% ಕಮ್ಮಿ ಇದ್ದೇವೆ. ಆದರೆ ಇಡೀ ದೇಶದ ಒಂದು ಏನು ಮಾಪದಂಡ ಇದೆ ಅದಕ್ಕೆ ಹೋಲಿಸಿದ್ರೆ ಸುಮಾರು 11% ನಾವು ಕಮ್ಮಿ ಇದ್ದೇವೆ. 11-12%. ಇದು ನಾವು ಹೇಗೆ ನೀಗಿಸಬೇಕು? ಅದಕ್ಕಾಗಿ ರೋಡ್ ಸೈಡ್ ಗಿಡಗಳು ಹಚ್ಚಬೇಕು, ಶಾಲೆ ಮುಂದೆ ಗಿಡ ಹಚ್ಚಬೇಕು, ಮನೆ ಮುಂದೆ ಹಚ್ಚಬೇಕು. ನಿಮ್ಮ ಹೊಲದಲ್ಲಿಯೂ ಕೂಡ ಎಲ್ಲೆಲ್ಲಿ ಅದರ ನೆರಳಿಂದ ನಮ್ಮ ಬೆಳೆಗಳು ಹಾಳಾಗ್ತಾವೋ ಅದನ್ನು ಬಿಟ್ಟು ನೀವು ಆ ಭಾಗದಲ್ಲಿ ಕೂಡ ಹಚ್ಕೊಳ್ಬೇಕು, ಗಿಡ ಹಚ್ಚಬೇಕು. ಇದು ಬಹಳ ಮುಖ್ಯ. ಪ್ರತಿ ಒಂದು ಮನುಷ್ಯ ಪ್ರತಿ ಮನೆ ಮುಂದೆ 2 ಗಿಡ ಹಚ್ಚಿದ್ರು ಸಾಕು. 2 ಗಿಡ ಹಚ್ಚಿದ್ರೆ ಒಳ್ಳೆಯದು. ನಮ್ಮ 20 ಅಂಶದ ಕಾರ್ಯಕ್ರಮದಲ್ಲಿ ಅದು ಇತ್ತು. ಆದರೆ ಅವಾಗೆಲ್ಲರೂ ಟಿಂಗಲ್ ಉಡಾಯಿಸ್ತಿದ್ರು, ಇದು ಏನಪ್ಪಾ ಅಂತ ಹೇಳಿ. ಆದರೆ ಇವತ್ತು ಅದರ ಅವಶ್ಯಕತೆ ಇದೆ. ಮತ್ತು ವಿಶೇಷವಾಗಿ ನಾವು ಈಗೇನು ಇಲ್ಲಿವರೆಗೆ ನಮ್ಮ ದೇಶದಲ್ಲಿ 20 ಲಕ್ಷ ಹೆಕ್ಟರ್ಸ್ ಗಿಡಗಳನ್ನು ಇವತ್ತು ಈ ಒಂದು ಇದರಲ್ಲಿ ನಾಶ ಆಗಿದೆ. 20 ಲಕ್ಷ ಹೆಕ್ಟರ್.
ಎಲ್ಲರ ಕಡೆ ಅದು ಭೂಮಿ. ನೀವು ನೋಡ್ರಿ, ಶಿವಮೊಗ್ಗದಲ್ಲಿ ಹೋಗಿ, ನೀವು ಹೋಗಿ ಚಿಕ್ಕಮಗಳೂರಿನಲ್ಲಿ ಹೋಗಿ, ನೀವು ಹೋಗಿ ನಾರ್ತ್ ಕೆನರಾದಲ್ಲಿ ಹೋಗಿ, ರೋಡ್ ಸೈಡ್ ನಿಮಗೆ ಗಿಡ ಕಾಣ್ತವೆ. ರೋಡ್ ಸೈಡ್ ಏನ್ ಗಿಡ ಅವಪ್ಪ ಅಂತ ನೋಡ್ಬೇಕು ನೀವು. ಆದರೆ 100 ಮೀಟರ್ ಒಳಗೆ ಹೋದ್ರೆ ಅಲ್ಲೆಲ್ಲ ಬೋಳು. ಈಗ ಮನುಷ್ಯನಿಗೆ ಹೇಗೆ ಈಗ ಸುತ್ತ ಕೂದಲ, ಇದೆಲ್ಲ ಬೋಳು. ಹಂಗೆ ಫಾರೆಸ್ಟ್ ಗತಿ ಆಗಿದೆ ಈಗ. ಒಳಗಡೆ ಪೊಳ್ಳು, ಹೊರಗಡೆ ಮಾತ್ರ 4 ಗಿಡ ಹಚ್ತಾರೆ. ಮತ್ತೆಲ್ಲ ನಮ್ಮಂಥವ್ರು ನೋಡೋರು ಏನ್ ಚೆನ್ನಾಗಿದೆಯಪ್ಪ ಅಂತ ಹಿಂಗ್ ನೋಡ್ತೇವೆ. ಒಳಗೋಕ್ಕಿ ಯಾರು ನೋಡೋದಿಲ್ಲ. ಒಳಗೋಕ್ಕಿ ನೋಡಿದ್ರೆ ಎಷ್ಟು ಗಿಡ ಉಳಿದಾವೆ, ಎಷ್ಟು ಗಿಡ ಸತ್ತಾವೆ, ಎಷ್ಟು ಗಿಡ ಕಡಿದಿದ್ದಾರೆ, ಎಷ್ಟು ಹೊಲ, ಅಲ್ಲಿ ಎಷ್ಟು ಜನ ಹೊಲ ಮಾಡ್ಕೊಂಡಿದ್ದಾರೆ.